ನಮಸ್ತೆ ಎಲ್ಲರಿಗೂ. ಶ್ರೀ ದುರ್ಗಾ ಸಪ್ತಶತಿಯ ಈ ಪಾರಾಯಣದಲ್ಲಿ ಬಹಳ ಮುಖ್ಯವಾದ 7 ಶ್ಲೋಕಗಳನ್ನು ಉತ್ತರ ಭಾರತದಲ್ಲಿ ಅನುಸರಿಸ್ತಾರೆ. ಆ 7 ಶ್ಲೋಕಗಳನ್ನು ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಆ 7 ಶ್ಲೋಕಗಳನ್ನು ನೀವು ಹೇಳಿದ್ರೆ ಸಪ್ತಶತಿಯ ಒಂದಂಶ ಪ್ರಾಪ್ತಿಯಾಗತ್ತೆ ಎನ್ನುವಂಥದ್ದು ಒಂದು ನಂಬಿಕೆ. ಹಾಗಾಗಿ ಆ 7 ಶ್ಲೋಕಗಳನ್ನು ನಾನು ಇಲ್ಲಿ ಹೇಳ್ತೀನಿ. ಬಹಳ ದುಃಖದಲ್ಲಿರುವಂತಹ ದುರ್ಗೆಯ ಅನುಗ್ರಹ ಅಂತಹ ದುಃಖದ ಎಲ್ಲ ಕ್ಷಣಗಳನ್ನು ಮನುಷ್ಯನಿಗೆ ದೂರ ಮಾಡಿಬಿಡ್ತದೆ ಎನ್ನುವಂಥದ್ದು ಒಂದು ಪ್ರತೀತಿ. ಹಾಗಾಗಿ ಆ ದುಃಖದ ಕ್ಷಣಗಳಿಂದ ದೂರ ಆಗುವಂತಹ ಈ 7 ಶ್ಲೋಕಗಳನ್ನು ಪಾರಾಯಣ ಮಾಡೋಣ. ಅನುಕೂಲ ಆಗಲಿ ಅಲ್ಲ. ಒಂದು ಸಂಪ್ರದಾಯ ನಡ್ಕೊಂಡು ಬಂದಿರೋದನ್ನು ನಾವು ಅನುಸರಿಸೋಣ. ಜೀವನದಲ್ಲಿ ಬರುವಂತಹ ದುಃಖಗಳಿಂದ ನಾವು ದೂರ ಹೋಗೋಣ ಅಂತ ಹೇಳ್ತಾ ನೋಡಿ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತಿ ಹಿಸ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ ದುರ್ಗೆ ಸ್ಮೃತಾ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೀವ ಶುಭಾನ್ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ತಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರೋಗಾನಚೇಷಾನಪಹಂಸಿ ತುಷ್ಟಾ ಹೃಷ್ಟಾ ತು ಕಾಮಾನ್ ಸಕಲಾನಭೀಷ್ಟಾನ್ ತ್ವಾಮಾಶ್ರಿತಾನಾನ್ನ ವಿಪನ್ನರಾಣಾಂ ತ್ವಾಮಾಶ್ರಿತಾ ಹ್ಯಾಶ್ರಯತಾಂ ಪ್ರಯಾಂತಿ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಹೀಗೆ ಜಗದಂಬೆಗೆ ಈ 7 ಶ್ಲೋಕಗಳನ್ನು ನೆನೆಸಿಕೊಂಡು ಹೇಳಿದಾಗ ಅವಳು ನಮ್ಮ ದುಃಖಗಳನ್ನು ದೂರ ಮಾಡ್ತಾಳೆ. ಯಾಕೆ ಅಂದರೆ ದುರ್ಗಾರ್ತಿ ನಾಶಿನಿ. ಹಾಗಾಗಿ ಆ ದುರ್ಗಮವಾದ ಆ ದುಃಖಗಳಿಂದ ದೂರ ಹೋಗಲು ನಾವು ಜಗದಂಬೆಯನ್ನು ಆಶ್ರಯ ಪಡೆಯೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಜಗದಂಬಾರ್ಪಣಮಸ್ತು. ಓಂ ತತ್ಸತ್. ಓಂ